ನಮ್ಮ ದೇಹದಲ್ಲಿರೋ ಒಂದು ಅತಿ ಮುಖ್ಯವಾದ ಅಂಗ ಪ್ಯಾಂಕ್ರಿಯಾಸ್. ಇದು ಏನು ಕೆಲಸ ಮಾಡುತ್ತಪ್ಪ ಅಂದರೆ, ನಾವು ಊಟ ಮಾಡೋ ಆಹಾರದಲ್ಲಿರೋ ಪ್ರೋಟೀನ್ಸು, ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಏನೆಲ್ಲ ನ್ಯೂಟ್ರಿಷನ್ ಇದೆಯೋ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋಂಥ ಎಂಜೈಮ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ರಕ್ತದಲ್ಲಿರೋ ಸಕ್ಕರೆ ಅಂಶನ ನಿಯಂತ್ರಣ ಮಾಡೋ ಇನ್ಸುಲಿನ್ನು ಕೂಡ ಇದು ರಿಲೀಸ್ ಮಾಡುತ್ತೆ. ಇನ್ ಕೇಸ್ ಈ ಪ್ಯಾಂಕ್ರಿಯಾಸಲ್ಲಿ ಉರಿಯೂತ ಏನಾದರೂ ಕಾಣಿಸ್ಕೊಂಡಾಗ ನಮ್ಮ ಜೀರ್ಣಕ್ರಿಯೆ ಮತ್ತು ಸಕ್ಕರೆ ನಿಯಂತ್ರಣದಲ್ಲಿ ತೊಂದರೆಗಳು ಶುರುವಾಗ್ತವೆ. ಈ ಪ್ಯಾಂಕ್ರಿಯಾಸಲ್ಲಿ ಉರಿಯೂತ ಕಾಣಿಸ್ಕೊಳ್ಳೋದನ್ನು ನಾವು ಪ್ಯಾಂಕ್ರಿಯಾಟೈಟಿಸ್ ಅಂತ ಕರಿತೀವಿ. ಈ ಪ್ಯಾಂಕ್ರಿಯಾಟೈಟಿಸ್ ಏನಕ್ಕೆ ಆಗುತ್ತಪ್ಪ ಅಂದರೆ, ಗಾಲ್ ಸ್ಟೋನ್ ಇದ್ದರೆ, ಇಲ್ಲ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದ್ದರೆ, ಧೂಮಪಾನ, ಮದ್ಯಪಾನ ಎಲ್ಲ ಜಾಸ್ತಿ ತಗೋತಾ ಇದ್ದರೆ ಪ್ಯಾಂಕ್ರಿಯಾಟಿಸ್ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಡಯಾಬಿಟಿಕ್ ಕೂಡ ತುಂಬ ಜಾಸ್ತಿ ಇದ್ದಾಗ ಕೂಡ ಈ ಪ್ಯಾಂಕ್ರಿಯಾಟೈಟಿಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ಯಾಂಕ್ರಿಯಾಟೈಟಿಸ್ನ ಲಕ್ಷಣ ಏನಪ್ಪ ಅಂದರೆ, ಅತಿಯಾಗಿ ಹೊಟ್ಟೆ ನೋವು ಬರೋದು, ಜೊತೆಗೆ ಅದು ಬೆನ್ನು ನೋವು ಕೂಡ ನೋವು ಕಾಣಿಸ್ಕೊಳುತ್ತೆ, ವಾಂತಿ ಆಗೋದು, ಊಟ ಸೇರದೇ ಇರೋದು, ಮತ್ತು ಪದೇ ಪದೇ ಜ್ವರ ಬರೋದು, ಇದೆಲ್ಲ ಪ್ಯಾಂಕ್ರಿಯಾಟೈಟಿಸ್ನ ಒಂದು ಲಕ್ಷಣ ಆಗಿರುತ್ತೆ. ಪ್ಯಾಂಕ್ರಿಯಾಟೈಟಿಸಲ್ಲಿ 2 ಟೈಪ್ಸ್ ಇರುತ್ತೆ. ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸು ಮತ್ತು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತೇಳಿ. ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಕಾಣಿಸ್ಕೊಳ್ಳೋದು ಸಡನ್ ಇಮ್ಮಿಡಿಯೇಟಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ತುಂಬ ಹೊಟ್ಟೆ ನೋವು ಶುರು ಆಗುತ್ತೆ, ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಲಿಯರ್ ಆಗೋದು ಸಾಧ್ಯತೆ ಇರುತ್ತೆ. ಆದರೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಕಾಣಿಸ್ಕೊಂಡ್ರೆ ಅದು ತುಂಬ ಲಾಂಗ್ ಟರ್ಮಿಂದ ಇರುತ್ತೆ, ತುಂಬ ಹೆಚ್ಚಾಗ್ತಾ ಹೋಗುತ್ತೆ, ಕೊನೆಗೆ ಅದು ಪ್ಯಾಂಕ್ರಿಯಾಸ್ನೇ ಕಂಪ್ಲೀಟ್ ಹಾಳು ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಡಯಾಬಿಟಿಕ್, ಅನ್ಕಂಟ್ರೋಲ್ ಡಯಾಬಿಟಿಕ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಈ ಪ್ಯಾಂಕ್ರಿಯಾಟೈಟಿಸ್ ಇರೋರು ತುಂಬ ಕೊಬ್ಬಿನಾಂಶ ಇರೋ ಪದಾರ್ಥ ತಿನ್ನೋದಾಗಲಿ, ತುಂಬ ಗಟ್ಟಿಯಾಗಿರೋ ಪದಾರ್ಥಗಳ ತಿನ್ನೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಮೆದುವಾಗಿರೋ ಆಹಾರವನ್ನು ತಗೋಬೇಕಾಗತ್ತೆ. ಮತ್ತು ಧೂಮಪಾನ, ಮದ್ಯಪಾನ ಇದನ್ನೆಲ್ಲ ಬಿಡಬೇಕಾಗತ್ತೆ. ಡಯಾಬಿಟಿಕ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಪ್ಯಾಂಕ್ರಿಯಾಸ್ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ದೇಹದಲ್ಲಿರೋ ಒಂದೊಂದು ಅಂಗ ಕೂಡ ಬಹಳ ಇಂಪಾರ್ಟೆಂಟ್. ಒಂದ್ರ ಕಾರ್ಯ ಏನಾದರೂ ಸ್ಥಗಿತಗೊಳ್ತಿದೆ, ಕಡಿಮೆ ಆಗ್ತಾ ಹೋಗ್ತಿದೆ ಅಂದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರು ಕಂಡೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಒಳ್ಳೆ ಫುಡ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ, ಮತ್ತು ಹೆಲ್ತ್ ಕಾಪಾಡ್ಕೊಳ್ಳಿ.